हरि ओं लक्ष्मीनारायणं नत्वा पूर्णबोधादिकान् गुरून् कुर्मः श्रीकृष्णगीतायाः भाष्याद्युक्तार्थसङ्ग्रहम् गीताविवृत्ति 2ನೇ अध्याय पाठप्रारम्भ संजय उवाच तं तथा कृपयाविष्टम् अश्रुपूर्णाकुलेक्षणं विषीदन्तमिदं वाक्यम् उवाच मधुसूदनः 1ನೇ ಶ್ಲೋಕ 1ನೇ ಅಧ್ಯಾಯದ ಇದು ಅರ್ಜುನ ವಿಷಾದ ಯೋಗೋ ನಾಮ ಅಂತ ಅರ್ಜುನ ವಿಷಾದವನ್ನು ಮುಕ್ತಾಯ ಮಾಡಿದ ಮೇಲೆ ಮುಂದೇನಾಯಿತು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ರಾಯರು ತತಃ ಕಿಂ ಜಾತಂ ಇತಿ ಧೃತರಾಷ್ಟ್ರಸ್ಯ ಅಪೇಕ್ಷಾಯಾಂ ಸಂಜಯ ಉವಾಚ, ನಾನು ಯುದ್ಧ ಮಾಡುವುದಿಲ್ಲ ಅಂಥೇಳಿ ರಥದ ಮಧ್ಯದಲ್ಲಿ ಎಲ್ಲ ಬಿಲ್ಲು ಬಾಣ ಎಲ್ಲವನ್ನ ಇಟ್ಟು ತಾನು ಕೆಳಗಿಟ್ಟು ಕೂತುಬಿಟ್ಟ. ಮುಂದೇನಾತು ಅಂತನೋ ಪ್ರಶ್ನೆಗೆ ಸಂಜಯ ಉತ್ತರ ಕೊಡ್ತಾನೆ. ಅದು ಧೃತರಾಷ್ಟ್ರನ ಅಪೇಕ್ಷಾದ, ಮುಂದೇನಾಗಿದೆ ಅಂತ ತಿಳ್ಕೋಬೇಕು ಅಂತ ಧೃತರಾಷ್ಟ್ರನ ಆಶಾ ಅದ. ಅದಕ್ಕೋಸ್ಕರ ಆ ಮಾತನ್ನು ಹೇಳ್ತಾರ. ತಂ ತಥಾ, ತಥಾ ಅಂದರೆ ಹಿಂದೆ ಹೇಳಿದ ರೀತಿಯಂತೆ. ಹೆಂಗ ಅಂದ್ರೆ ಮತ್ತು ನಾನು ಯುದ್ಧ ಮಾಡುವುದು ಪಾಪ, ಮಾಡಂಗಿಲ್ಲ, ಅವ್ರನ್ನ ಕೊಲ್ಲೋಕ್ಕಿಂತ ನಾನೇ ಸಾಯೋದು ಚಲೋ ಇತ್ಯಾದಿ ವಿಷಯಗಳನ್ನು ಮನಸ್ಸಿನ ತುಂಬಿಕೊಂಡಿರುವಂಥವನು. ಅದಕ್ಕೇನಾಯಿತು, ಕೃಪಯಾವಿಷ್ಟಂ ಏವಂ ವಿಷಣ್ಣಂ, ಆ ಕೃಪೆಯಿಂದ ಅನುಕಂಪೆಯಿಂದ ಕೂಡಿಕೊಂಡವನಾಗಿ ದುಃಖದಲ್ಲಿದ್ದಾನವ. ಅಂತಹ ಅರ್ಜುನನನ್ನು ಭಗವಾನುವಾಚ, ಭಗವಂತ ಹೇಳ್ತಾನೆ. ಕುತಸ್ತ್ವ ಇತಿ ದ್ವಾಭ್ಯಾಂ ಶ್ಲೋಕಾಭ್ಯಾಂ, ಮುಂದಿನ 2 ಶ್ಲೋಕಗಳಿಂದ ಹೇಳ್ತಾನೆ. ಶ್ಲೋಕ ಮುಗಿಲಿಲ್ಲ, ಈ ಶ್ಲೋಕಕ್ಕೆ ಬರೋಣಂತೀಗ. ಮಧುಸೂದನ ಪರಮಾತ್ಮನು, ಈ ಪದಚ್ಛೇದ ಹೆಂಗೆ ಮಾಡಬೇಕು, ತಂ ತಥಾ ಕೃಪಯಾವಿಷ್ಟಂ, ಸಮಸ್ತ ಪದ ಅದು. ಕೃಪಯಾವಿಷ್ಟಂ ಅನ್ನೋದು, ಅಥವಾ ಅಲ್ಲ ಕೃಪಯಾ ಅವಿಷ್ಟಂ ಅಂತ ಬಿಡಿಸ್ಬೇಕು. ಕೃಪಾವಿಷ್ಟಂ ಆಗ್ಬೇಕಿಲ್ಲ ಅಂದ್ರೆ ಕೃಪಯಾ ಆವಿಷ್ಟಂ, 2 ಬೇರೆ ಬೇರೆ ಪದಗಳು. ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನ. ಶ್ರೀಕೃಷ್ಣ ಪರಮಾತ್ಮನು ತಥಾ ಹಿಂದೆ ಹೇಳಿದ ರೀತಿಯಂತೆ ಅಶ್ರುಪೂರ್ಣ ಕುಲೇಕ್ಷಣಂ ವಿಷೀದಂತಂ ತಂ, ಕಣ್ಣಲ್ಲಿ ತುಂಬ ನೀರು ಬಂದ್ಬಿಟ್ಟದ ಅವಂಗ. ದುಃಖ ಎಷ್ಟಾಗ್ಬಿಟ್ಟದ ಅರ್ಜುನಗ ಅಂತಂದ್ರೆ, ಅಶ್ರುವಿನಿಂದ ಪೂರ್ಣವಾದ ಆಕುಲಗೊಂಡ ಕಣ್ಣುಳ್ಳವನು. ಅವನ ಕಣ್ಣು ನೋಡ್ಬಿಟ್ರೆ ಯಾಕೆ ದುಃಖ ಪಾಮಹರಾಯ ಅಂತನ್ನೋ ಹಂಗೆ ಅನಿಸಿರ್ಬೇಕು. ಅಶ್ರುಪೂರ್ಣ ಕುಲೇಕ್ಷಣಂ ವಿಷೀದಂತಂ, ಅದಕ್ಕೆ ವಿಷಾದಕ್ಕೆ ಒಳಗಾಗಿರುವಂಥವನು. ಏನು ವಿಷಾದ ಅಂದ್ರೆ ಮನೋದೌರ್ಬಲ್ಯಂ ಯದ್ ನಿಮಿತ್ತಾತ್, ಮತ್ತು ಏನು ಮಾಡ್ತಾರೆ ಅದಕ್ಕೆ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅಂತೂ ಮನೋವ್ಯಾಪಾರ ಅಂತ, ಅದಕ್ಕೆ ಎಲ್ಲ ವ್ಯಾಪಾರಗಳು ನಿವೃತ್ತಗೊಳ್ತಾವ ಅಂತ ಹಿಂದಕ್ಕೆ ಹೇಳಿದ್ವಿ ನಾವು. ವಿಷಾದಕ್ಕೆ ಒಳಗಾಗಿದ್ದರಿಂದಾಗಿ ಅರ್ಜುನ ಅವನು ನೋಡಿಬಿಟ್ಟು ಇದಂ ವಾಕ್ಯಂ, ಈ ವಾಕ್ಯವನ್ನು ಉವಾಚ ಹೇಳಿದನು, ಪರಮಾತ್ಮ ಹೇಳ್ತಾ ಇದ್ದಾನ. ಸರಳಾರ್ಥ. ಶ್ರೀ ಭಗವಾನುವಾಚ, ಶ್ರೀ ಭಗವಂತ ಏನಂತಾನೆ. ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಮಕೀರ್ತಿಕರಮರ್ಜುನ. ಕುತಃ ತ್ವಾ ಕಶ್ಮಲಂ ಇದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಹೇ ಅರ್ಜುನ, ರಾಯರೇ ಅಂತಾರೆ, ಹೇ ಅರ್ಜುನ, ಕುತೋ ಹೇತೋಹೋ, ಯಾವ ಕಾರಣದಿಂದಾಗಿ, ತ್ವಾಂ ವಿಷಮೇ ಸಂಕಟೆ, ಇಂಥ ಅಪಾಯದ ಪರಿಸ್ಥಿತಿ, ಇದು ಸಂಕಟ ಪರಿಸ್ಥಿತಿ, ಯುದ್ಧ ಮಾಡುವಂತಹ ಸ್ಥಿತಿಯಲ್ಲಿ ಇದಂ ಕಶ್ಮಲ ಉಪಸ್ಥಿತಂ, ಈ ಮನೋದೌರ್ಬಲ್ಯ ಬಂದು ಒಕ್ಕರ್ಸ್ಕೊಳ್ತೀನಿ ನಿನಗೆ. ಇದು ಯಾಕೆ ಬಂತಪ್ಪ ಈ ಸ್ಥಿತಿ? ಯಾವಾಗೋ ಬಂದಿತ್ತ ಹೂ ಅನ್ಬೋದಾಗಿತ್ತು, ಈಗ ಯಾಕೆ ಬರ್ಬೇಕಾಗಿತ್ತಪ್ಪ ನಿನಗಿದು? ಅದಕ್ಕಂದ್ರು ಹೇ ಅರ್ಜುನ ಕುತೋ ಹೇತೋ, ಕುತೋ ಅಂದ್ರೆ ಯಾವ, ಹೇತೋ ಅಂತ ಅರ್ಥ. ಅದಕ್ಕೆ ಯಾವ ಕಾರಣಕ್ಕಾಗಿ, ತ್ವಾಂ ನಿನ್ನನ್ನು, ವಿಷಮೇ ಸಂಕಟೆ ಈ ವಿಷಮ ಪರಿಸ್ಥಿತಿಯಲ್ಲಿ, ಇದಂ ಕಶ್ಮಲ ಉಪಸ್ಥಿತಂ ಈ ಮನೋವ್ಯಾಧಿ ಬಂದು ಸೇರ್ಕೊಂಡಿತು, ಅಯಂ ಮೋಹ ಪ್ರಾಪ್ತ ಯತಃ, ಯಾಕೆ ಬರಬಾರ್ದೇನ್ರಿ ಅಂದ್ರೆ ಅನಾರ್ಯಜುಷ್ಟಂ ಆರ್ಯೈಹಿ ಅಸೇವಿತಂ, ನಿನಗಿಂತಲೂ ಹಿರಿಯರಾದವರು ಯಾರೂ ಕೂಡ ಇಂಥ ಪರಿಸ್ಥಿತಿಯಲ್ಲಿ ಹಿಂಗ ಮನೋವ್ಯಾಧಿಯನ್ನ ಕಶ್ಮಲವನ್ನು ಹೊಂದಿಲ್ಲ. ಇದು ಆರ್ಯರು ನಡೆಯುವ ಮಾರ್ಗ ಅಲ್ಲ ಇದು. ದೊಡ್ಡವರು ಯಾರೂ ಹಿಂಗೆ ಮಾಡಂಗಿಲ್ಲ. ಭೀಮ ನಿಂತ ನೋಡು ಆರ್ಯ ನಿಮ್ಮಣ್ಣ, ಧರ್ಮರಾಜ ನಿಂತ ನೋಡು ನಿಮ್ಮಣ್ಣ ಆರ್ಯ. ಯಾರು ಹಿಂಗೆ ಮಾಡ್ಯಾರ ನಿನ್ನಂಗೆ? ಧರ್ಮರಾಜನ್ ಬಿಡು, ಭೀಮನ್ ನೋಡ್ಕೋ ಹೆಂಗಿದ್ದಾನಂತ ತಿಳ್ಕೊಂಡು ಹೇಳಿ. ಇಲ್ಲ, ಆ ಕಡೆಗೆ ನೋಡು ದ್ರೋಣಾಚಾರ್ಯ ಇದ್ದಾರೆ ನೋಡು, ಭೀಷ್ಮಾಚಾರ್ಯ ಇದ್ದಾರೆ ನೋಡು, ಅವ್ರಿಗೂ ಅನಿಸ್ತದೆ ಇಲ್ಲ ಇದೆಲ್ಲ ವಿಷಯಗಳು. ಆದರೂ ಅವ್ರು ಈ ಮಾತುಗಳನ್ನ ಆಡ್ತಾ ಇದ್ದಾನೆ, ನಿಲ್ವಲ್ಲ. ಮತ್ತೆ ಅನಾರ್ಯಜುಷ್ಟಂ ಆರ್ಯಜುಷ್ಟಂ ನ ಭವತಿ ಇತ್ಯನಾರ್ಯಜುಷ್ಟಂ, ಜ್ಞಾನಿಗಳು ಯಾರೂ ಒಪ್ಪದೇ ಇರುವಂತಹ ಮಾರ್ಗ ಇದು, ಅವ್ರು ಯಾರೂ ಸೇವಿಸುವುದಿಲ್ಲ. ಅಷ್ಟೇ ಅಲ್ಲ, ಅಸ್ವರ್ಗ್ಯಂ ಸ್ವರ್ಗ ವಿರೋಧಿ,
ಐಷಸ್ಕರಂಚ ಅನಾರ್ಜುಷ್ಟಮ ಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಹಿಂಗೆ ನೀನು ಯುದ್ಧವನ್ನ ಬಿಟ್ಟು ಹೋಗೋದು, ಕ್ಷತ್ರಿಯನಾಗಿದ್ದವನು ಏನು ಮುಂದೆ ಸ್ವರ್ಗಕ್ಕೆ ಹೋಗೋದೇ ಇಲ್ಲ ನೀನು. ಇಹದಲ್ಲಿ ಬಿಡು, ಪರದಲ್ಲಾದರೂ ಸತ್ರ ಯುದ್ಧ ಮಾಡಲಾರ ಸತ್ತೆ ಅಂತ ಇಟ್ಕೋ, ಸ್ವರ್ಗಕ್ಕೆ ಕಾಣ್ತಿ ಅಂತಿಕೊಂಡು ನೀನು ಸ್ವರ್ಗಕ್ಕೆ ಹೋಗೋದಿಲ್ಲ. ಮತ್ತು ಅಕೀರ್ತಿಕರಂ ಅರ್ಜುನ, ಅಪಕೀರ್ತಿಯನ್ನು ಉಂಟು ಮಾಡುವಂತಹದ್ದು. ಅಂದ ಮೇಲೆ ಎಲೆ ಅರ್ಜುನ, ಈ ಹೊತ್ತಿಲ್ಲದ ಹೊತ್ತಿನಲ್ಲಿ ಯುದ್ಧ ಮಾಡಬೇಕಾದ ಸ್ಥಿತಿಯಲ್ಲಿ ನಿನಗೆ ಇದು ಯಾಕೆ ಬಂತು ಮನೋದೌರ್ಬಲ್ಯ? ಎನ್ನಿಮಿತ್ತಾತ್ ಸರ್ವವ್ಯಾಪಾರ ಉಪರಮಃ. ಯಾವ ಮನೋದೌರ್ಬಲ್ಯ ಬಂದರಿಂದ ಎಲ್ಲ ವ್ಯಾಪಾರಗಳು ನಿಂತು ಹೋಗ್ಬಿಡ್ತಾವದು ಈ ಹೊತ್ತಿನಾಗ ಯಾಕೆ ಬಂದು ಕೂತ್ಕೊಂಡಿತು? ಅಷ್ಟೇ ಅಲ್ಲ, ನೋಡು, ನಿನಗಿಂತಲೂ ಹಿರಿಯರಾಗಿರುವಂತಹ ಭೀಮಸೇನೆ ಮೊದಲಾದವರು ಯಾರೂ ಕೂಡ ಇಂತಹ ಕೆಲಸವನ್ನ ಮಾಡಿಲ್ಲ. ಇದು ಅಸ್ವರ್ಗ್ಯ. ಅಂದ್ರೆ ಅಸ್ವರ್ಗ್ಯ ಅಂತನ್ನೋ ಶಬ್ದಕ್ಕೆ ಎರಡರ್ಥ. ಒಂದು ಸ್ವರ್ಗಕ್ಕೆ ವಿರೋಧಿಯಾದದ್ದು ಅಂತ, ಆದರೆ ಇನ್ನೊಂದು ಮೋಕ್ಷ ವಿರೋಧಿ. ಇದು ಯಾಕ? ಕ್ಷತ್ರಿಯಾಣ ಪರಮೋ ಧರ್ಮ. ಕ್ಷತ್ರಿಯಗಳು ಯುದ್ಧ ಮಾಡಬೇಕು ಅನ್ನೋದೇ ಪರಮಧರ್ಮವಾದದ್ರಿಂದ ತದ್ವಿರೋಧಿ ಕಾರ್ಯವನ್ನು ನೀನು ಮಾಡ್ಲಿಕ್ಕೆ ಹೊರಟ್ರೆ ಮೋಕ್ಷ ವಿರೋಧಿ ಇದು. ಅಕೀರ್ತಿ ಕರಮರ್ಜುನ, ನಿನಗೆ ಅಪಕೀರ್ತಿಯನ್ನು ತಂದು ಕೊಡುವಂತಹದ್ದಾಗೆ ಇದೆ. ಅಂದಮೇಲೆ ಈ ಕೆಲಸವನ್ನ ಮಾಡಬೇಡ. ಕ್ಲೈಪ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ತಸ್ಮಾತ್, ಆದ್ದರಿಂದ ಕ್ಲೈಬ್ಯಂ, ಕ್ಲೀಬತೆಯನ್ನ, ಹೇಳಿತನವನ್ನ, ನಪುಂಸಕತನವನ್ನ, ಕಾತರ್ಯವನ್ನ, ಮಾಸ್ಮಗಮಃ ನೈವ ಪ್ರಾಪ್ನುಹಿ, ಹೊಂದಬೇಡ. ಹೇ ಪಾರ್ಥ, ಏತತ್ ಕ್ಲೈಬ್ಯಂ ತ್ವಯಿನೋಪಪದ್ಯತೆ ಯೋಗ್ಯಂ ನ ಭವತಿ. ನೀ ಹೊಂದಬೇಡ ಅಲ್ಲ, ನಿನ್ನೊಳಗಿದು ಬರ್ಲಿಕ್ಕೆ ಯೋಗ್ಯ ಅಲ್ಲ. ನೀ ಯಾಕೆ ಹಿಂಗೆ ಹೇಳಿಯಾಗಿಯೋ, ನೀ ಯಾಕೆ ಹಿಂಗೆ ನಪುಂಸಕ ವರ್ತನ ಮಾಡ್ಲಿಕ್ಕತ್ತೀಯೋ ಅಂತಲ್ಲ. ಆ ಹೇಳಿತನ, ನಪುಂಸಕತನ ಎಂಬುದು ನಿನ್ನಲ್ಲಿ ಪ್ರವೇಶ ಮಾಡಲಿಕ್ಕೆ ಸರಿ ಯೋಗ್ಯ ಅಲ್ಲದು. ಅದಕ್ಕೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ, ನಿನ್ನನ್ನು ಅತ್ಯಂತ ಹಗುರವನ್ನಾಗಿಸುವಂತಹ, ಕ್ಷುದ್ರ ಅಂದ್ರೆ ಲಾಘವಕರಂ ಅಂತ ಬರ್ದಾರ ರಾಯರು. ಕ್ಷುದ್ರಂ ಲಾಘವಕರಂ, ಹಗುರನ್ನಾಗಿ ಮಾಡುವಂತಹ ಹೃದಯ ದೌರ್ಬಲ್ಯಂ, ಈ ಮನೋದೌರ್ಬಲ್ಯವನ್ನ, ಕಾತರ್ಯವನ್ನ ತೆಕ್ವಾ ಬಿಟ್ಟು ಉತ್ತಿಷ್ಠ ಉತ್ಥಾಯ ಸನ್ನದ್ಧೋ ಭವ, ಯುದ್ಧಕ್ಕೆ ತಯಾರಾಗು. ಹೇ ಪರಂತಪ, ಪರಂ ಶತ್ರುಂ ತಾಪಯತಿ ಇತಿ ಶತ್ರುತಾಪನ. ನಿನ್ನ ಹೆಸರೇ ಶತ್ರುತಾಪನ ಅಂತ. ಶತ್ರುಗಳಿಗೆ ತಾಪ ಕೊಡಬೇಕು, ವಿಪರೀತವಾಗಿ ಶತ್ರುಗಳಿಂದ ನೀ ತಾಪಕ್ಕೊಳಗಾಗಬೇಕು. ಆದ್ದರಿಂದ ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ ನೈತತ್ವಯಿ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಇದು ಸ್ಲೋಗನ್, ಇದು ಶ್ಲೋಕ. ಯಾರಾದರೂ ಜೀವನದಲ್ಲಿ ಸೋತ್ ಸುಣ್ಣಾಗಿ ಕೂತಿದ್ರೆ ಅಂಥವ್ರಿಗೆ ಹೇಳುವಂತಹ ಮಾತಿದು. ಕೃಷ್ಣ ಹೇಳ್ತಾನ ಕ್ಲೈಬ್ಯಂ ಆಸ್ಮ, ಈ ಹೇಳಿತನ, ಈ ನಪುಂಸಕತನವನ್ನು ಒಪ್ಪಿಕೊಳ್ಬೇಡ. ನೈತತ್ವಯಿ ಉಪಪದ್ಯತೆ, ಇನ್ನು ಬೇರೆ ಯಾರಾದರೂ ಹೋಗ್ಲಿ, ನೀನಲ್ಲ. ನೀನಲ್ಲ. ಪ್ರತಿಯೊಬ್ಬ ಉತ್ಸಾಹ ಕೊಡಬೇಕಾದ ವ್ಯಕ್ತಿ ಹೇಳಬೇಕು, ನೀನು ಹಿಂಗೆ ಮಾಡಬಾರ್ದು, ಬೇರೆಯವ್ರು ಮಾಡ್ಕೋಲ್ಲ. ಯಾಕ ನೀನು ಮಾಡೋದ ಇದನ್ನ? ನೈತತ್ವಯಿ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವ ಉತ್ತಿಷ್ಠ. ಬಿಡು ಇದನ್ನ ಚೆಲ್ಲಿ ಹೊರಗೆ ಹಾಕಿ ಎದ್ದು ನಿಂತ್ಕೊ ಮೊದಲು. ಅದು ನಿನ್ನನ್ನು ಹಗುರು ಮಾಡಿ, ನಿನ್ನನ್ನು ಎಲ್ಲೂ ಉಪಯೋಗ ಇಲ್ಲಾರ್ದಂಗೆ ಮಾಡುವಂತಹದ್ದಾಗಿದೆ. ತ್ಯಕ್ತ್ವ, ಎತ್ತೊಗೆದು ಉತ್ತಿಷ್ಠ, ಎದ್ದೇಳು, ಯುದ್ಧಕ್ಕೆ ತಯಾರಾಗು. ಪರಂತಪ, ಶತ್ರುಗಳಿಗೆ ತಾಪವನ್ನುಂಟು ಮಾಡುವಂಥವನೇ ಅಂತ ತಿಳಿಸಿದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.